ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಏನು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ರಿಂಗ್ ರಸ್ತೆ ಏನಿದೆ, ಇವತ್ತು ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ರಿಂದ BM ಪಾಟೀಲ್ ಸರ್ಕಲ್ ವರೆಗೆ ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯ ಇವತ್ತು ಅತಿಕ್ರಮಣ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಅವ್ರ ನೋಟಿಸ್ ಜಾರಿ ಮಾಡಿದ್ವಿ. ಸಾಕಷ್ಟು ಜನರು ನಮಗೆ ಪಾಲಿಕೆ ಸಹಕಾರ ನೀಡಿ ಅವರೆಲ್ಲ ಮೆಟೀರಿಯಲ್ಸ್ ಅನ್ನು ಖಾಲಿ ಮಾಡಿಕೊಂಡು ತಾವೇ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಂಡಿದ್ದಾರೆ. ಜೊತೆಗೆ ಇನ್ನೂ ಸಾಕಷ್ಟು ಜನರು ಅವ್ರು ಸ್ವಯಂ ಪ್ರೇರಿತ ತೆರವುಗೊಳಿಸಿರೋದ್ರಿಂದ ಇವತ್ತು ನಾವು ಪಾಲಿಕೆಯಿಂದ ತೆರವುಗೊಳಿಸ್ತಾ ಇದ್ವಿ. ಇವತ್ತು ಬೆಳಗ್ಗೆ ನಾವು 6:30ಗೆ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ಎಲ್ಲ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಿದ್ದಾರೆ. ಈ ಪೊಲೀಸ್ ಬಂದೋಬಸ್ತ್ ನೀಡಿರೋದ್ರಿಂದ ಸನ್ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ನಮ್ಮ ಮಾಧ್ಯಮ ಮೂಲಕ ಅವರ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇನ್ನು ಮುಂದೆನೂ ಸಹಿತ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿ ನಾವು ಕೈಗೊಂಡಿದ್ವಿ. ಎಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದ್ದಾವೆ ಅಲ್ಲಿಯೂ ಸಹಿತ ಮುಂದೆನೂ ಸಹಿತ ನಾವು ಅತಿಕ್ರಮಣ ಕಾರ್ಯಾಚರಣೆ ಮಾಡ್ತಾ ಇರ್ತೀವಿ. ನಮ್ಮ ಮಾಧ್ಯಮ ಮೂಲಕ ಇಲ್ಲಿ ಸಾರ್ವಜನಿಕರಿಗೆ ಏನು ನಾವು ಕೇಳ್ಕೊಳ್ಳೋದಂದ್ರೆ, ತಾವು ಬಿಲ್ಡಿಂಗ್ ಅನ್ನು ಕಟ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಏನು ಬಿಲ್ಡಿಂಗ್ ಲ್ಯಾಂಡ್ ಅಂತ ಇದೆ ಅದನ್ನೆಲ್ಲ ತಾವು ಖಚಿತಪಡಿಸಿಕೊಂಡು ಬಿಲ್ಡಿಂಗ್ ಕಟ್ಸ್ಕೊಳ್ಬೇಕು. ಪ್ರತಿ ಬಾರಿ ನಾವು ಈ ತರ ಅತಿಕ್ರಮಣ ತೆರವುಗೊಳಿಸ್ತಾ ಇರೋದ್ರಿಂದ ಪಾಲಿಕೆಗೂ ನಷ್ಟ ಮತ್ತು ಸಾರ್ವಜನಿಕರಿಗೂ ನಷ್ಟ ಉಂಟಾಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಇನ್ನು ಮುಂಬರುವ ದಿನಗಳಲ್ಲಿ ಏನಾದ್ರು ಬಿಲ್ಡಿಂಗ್ ಕಟ್ಕೋಬೇಕಂತಂದ್ರೆ ತಮ್ಮ ಏನು ಸ್ವಂತ ನಿವೇಶನದಲ್ಲಿ ಕರೆಕ್ಟ್ ಆಗಿ ಏನು ಬಿಲ್ಡಿಂಗ್ ಲ್ಯಾಂಡ್ ಇದೆ ಅದನ್ನು ಕಟ್ಕೋಬೇಕಂತ ನಾವು ಮಾಧ್ಯಮ ಕೇಳ್ತಾ ಇದ್ವಿ. ಈಗಾಗಲೇ NH ಇಂದ 4 ಲೈನ್ ಇದು ಒಂದು ಸರ್ವಿಸ್ ರೋಡ್ ಪ್ಲಸ್ 4 ಲೈನ್ ರೋಡ್ ಅಪ್ಲೈ ಆಗಿದೆ. ವೆರಿ ಶಾರ್ಟ್ಲಿ ಈ ವಾರದಲ್ಲಿ ಅವರು ಈ ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ನಾವು ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ. ಈ NH 548B ರಸ್ತೆ ಇದು ಟೋಟಲಿ 103 ಕಿಲೋಮೀಟರ್. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಇಂದ ನಮ್ಮ ಇಂಡಿ ಬಿಜಾಪುರ್ ಸಿಟಿ ಬಂದು ಇಲ್ಲಿ ರಿಂಗ್ ರೋಡ್ ಅಲ್ಲಿ ಇದು ನಮ್ಮ ನಗರವನ್ನು ನಗರ ಮಧ್ಯದಲ್ಲಿ ಹೋಗುತ್ತದೆ. ರಿಂಗ್ ರೋಡ್ ಅಲ್ಲಿ 7 ಕಿಲೋಮೀಟರ್ ದೂರ ನಾವು ಶಾಲೆ ಅಭಿವೃದ್ಧಿ ಮಾಡ್ತಾ ಇದೀವಿ. ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗುತ್ತೆ. ಯಾಕಂದ್ರೆ ಇದು ಬೆಳೆಯುವ ಒಂದು ಸಿಟಿ, ಮತ್ತೆ ಸಿಟಿ ಒಳಗಡೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಅದನ್ನು ಡೈವರ್ಟ್ ಮಾಡಕ್ಕೆ ಇಲ್ಲಿ ಈ ರಿಂಗ್ ರೋಡ್ ಅಭಿವೃದ್ಧಿ ಆಗುವುದು ಅವಶ್ಯಕತೆ ಇದೆ. ಆದ್ರಿಂದ ಇಲ್ಲಿ 4 ಲೇನ್ ರೋಡ್ ಮಾಡುವುದು, ಆದ್ರೆ ಮಧ್ಯದಲ್ಲಿ 2 ಲೇನ್ ಮತ್ತೆ 2 ಕಡೆ ಸರ್ವಿಸ್ ರೋಡ್ 4 ಲೇನ್ ರೋಡ್ ಮಾಡಕ್ಕೆ NH ಅವರು ಪ್ಲಾನ್ ಇಟ್ಟಿದ್ದಾರೆ. ಆದ್ರೆ ಈಗ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಇಂದ BM ಪಾಟೀಲ್ ಸರ್ಕಲ್ ವರೆಗೆ ಸುಮಾರು 4 ಕಿಲೋಮೀಟರ್ ರಿಂಗ್ ರಸ್ತೆಯಲ್ಲಿ ಬಹಳಷ್ಟು ಒತ್ತುವರಿ ಇದೆ. ಆದ್ರೆ ಮೆಜಾರಿಟಿ ಎಲ್ಲ ಟೆಂಪರವರಿ ಸ್ಟ್ರಕ್ಚರ್ಸ್ ಇದೆ. ಆದ್ರೆ ಶೀಟ್ಗಳು ಮತ್ತೆ ಏನಾದ್ರು ಸಣ್ಣ ಪುಟ್ಟ ಟಾಯ್ಲೆಟ್ ಈ ತರ ಇರುವುದು.
ಸೊ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟದಿಗೆ ಬಹಳಷ್ಟು ಮಂದಿ 95% ಅವರೇ ವಾಲಂಟಿಯರ್ ಆಗಿ ತೆರವುಗೊಳಿಸ್ತಾ ಇದ್ದಾರೆ. ಒಂದೆರಡು ಮಂದಿ ಸ್ವಲ್ಪ ತಕರಾರು ಮಾಡಿದ್ರು, ಅವರಿಗೆ ನಾವು ನಮ್ಮ ಕಡೆಯಿಂದ ತೆರವುಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಕಾರ್ಯಾಚರಣೆಯನ್ನು ವಿಜಯಪುರ ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಆಯುಕ್ತರು ವಿಜಯ್ ಮೆಕ್ಕಲಕ್ಕಿ ಅವರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಮೇಯರ್ ಮತ್ತು ಇದರ ಕಾರ್ಪೊರೇಟರ್ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಅದೇ ರೀತಿ NH ಅಲ್ಲಿ ಡಬ್ಲ್ಯೂ ಅವರು, ಪಾಟೀಲ್ ಅವರು, ಈ ತರ ವಿವಿಧ ಇಲಾಖೆಗಳು ಎಲ್ಲ ಸೇರಿ ಮತ್ತೆ ಪೊಲೀಸ್ ಇಲಾಖೆ ತುಂಬಾ ಪ್ರಮುಖವಾಗಿ ಅವರ ಒಂದು ರಕ್ಷಣೆಯೊಂದಿಗೆ ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಸಿಟಿ ಬೆಳೀಬೇಕಾದ್ರೆ ಈ ತರ ನಾವು ಕಟ್ಟುನಿಟ್ಟಾದ ಕ್ರಮಗಳು ಕೈಗೊಳ್ಳುವುದು ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಈ ತರ ನಾವು ಮಾಡಿದ್ವಿ. ಬಟ್ ಸಾರ್ವಜನಿಕರ ಹತ್ರ ಒಂದು ಬೇಡಿಕೆ ಏನಂದ್ರೆ, ನೀವು ಗೊತ್ತಿದ್ರು ಒತ್ತುವರಿ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನೋಡಿ, ಈಗ ಗೊತ್ತಿದ್ರು ಒತ್ತುವರಿ ಮಾಡಿದಕ್ಕೆ ಮತ್ತೆ ನಿಮ್ಮ ಪ್ರಾಪರ್ಟೀಸ್ ನೀವೇ ತೆರವುಗೊಳಿಸೋ ತರ ಆಗುತ್ತೆ. ಮುಂದಿನ ದಿನಗಳಲ್ಲಿ ಆದ್ರೂ ಒತ್ತುವರಿ ಮಾಡಲದೆ ನಿಮ್ಮ ಪ್ರಾಪರ್ಟಿಯಲ್ಲಿ ಬಿಲ್ಡಿಂಗ್ ಕಟ್ಟಿಕೊಳ್ಳಕ್ಕೆ ವಿನಂತಿಸ್ತಾರೆ. ಸರ್ವಿಸ್ ರೋಡ್ ಇದೆ, ಅದಕ್ಕೆ 2 ಸೈಡ್ ಸರ್ವಿಸ್ ರೋಡ್ ಕೊಡ್ತಾ ಇದೀವಿ. ಅದರಿಂದ ಸರ್ವಿಸ್ ರೋಡ್ ಅಲ್ಲಿ ಟ್ರಾಫಿಕ್ ನಿಧಾನವಾಗಿ ಇರುತ್ತದೆ. ಮಧ್ಯದಲ್ಲಿ ಕ್ಯಾರೇಜ್ ವೇ ಅಲ್ಲಿ ಸ್ವಲ್ಪ ಸ್ಪೀಡ್ ಇರುತ್ತದೆ. ಅದಕ್ಕೆ ಅವರು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ NH ಇಂದ 2 ಸೈಡ್ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ. ಸೊ ಶಾಲೆ ಮಕ್ಕಳಿಗೆ, ವಯೋಧಿಕರಿಗೆ, ಮಹಿಳೆಯರಿಗೆ ಏನು ತೊಂದರೆ ಆಗಲ್ಲದೆ ನೋಡಿಕೊಳ್ತಾರೆ. ಈಗ ಆರೋಪ ಮಾಡ್ತಾ ಇದ್ರೆ ಮತ್ತೆ ಹೇಗೆ? ಎಲ್ಲಾ ಕಡೆನೂ ಇದೇ ತರ ಕ್ರಮಗಳು ಕೈಗೊಳ್ತಾ ಇರ್ತೀವಿ. ಈಗ ಅಲ್ಲಿ ನಾವು ಬ್ಯಾರಿಕೇಡ್ ಓಪನ್ ಮಾಡಿದ್ರೆ ಮತ್ತೆ ಆಕ್ಸಿಡೆಂಟ್ಸ್ ಆಗುವ ಸಾಧ್ಯತೆ ಇದೆ. ಅದನ್ನ ನೋಡಿ ಕರೆಕ್ಟ್ ಆಗಿ NH ಅವರು ಪ್ಲಾನ್ ಮಾಡಿರ್ತಾರೆ. ಸೊ ಈಗ ಆದ್ರೂ ಕೂಡ ಬಿಸ್ನೆಸ್ಗೆ ಏನು ಅನುಕೂಲ ಮಾಡಿಕೊಡಬೇಕು, ನಾನು ಈಗ ಇರುವ NH ಡಬ್ಲ್ಯೂ ಮತ್ತು AW ಅವರ ಹತ್ರ ನಾನು ಸೂಚನೆ ಕೊಡ್ತೀನಿ. ಸೊ ಅವ್ರದ್ದು ಏನು ಗ್ರೀವೆನ್ಸ್ ಇದೆ ಸ್ವಲ್ಪ ಅಡ್ರೆಸ್ ಮಾಡಕ್ಕೆ ನಾನು ಕೂಡ ಪರ್ಸನಲ್ ಆಗಿ ನೋಡ್ತೇನೆ. ಥ್ಯಾಂಕ್ ಯು.